ಅಂತೂ ಇಂತೂ ಮಾತೆಯವರನ್ನು ಕಂಡು ಅಂಗುಳಿಕೆಯನ್ನು ಸಮರ್ಪಿಸಿಕೊಂಡಿದ್ದಾಯಿತು. ನಾನು ಇಷ್ಟು ಕಷ್ಟಪಂತ ಬಂದು ನಾನು ಇಲ್ಲಿನ ಬಲಾಬಲಗಳನ್ನು ತಿಳಿದುಕೊಂಡು ಹೋಗದೇ ಇರುವುದು ಕಾರಣವಲ್ಲ. ಇಲ್ಲಿನ ಅಶೋಕವನವನ್ನು ಹಾಳು ಮಾಡಿದರೆ ಇಲ್ಲಿನ ಕಾವಲುಗಾರರು ಈ ವಿಚಾರವನ್ನು ತನ್ನ ದಣಿಯ ಬಳಿಗೆ ಕರೆದುಕೊಂಡು ಹೋಗುವರು. ಆಗ ಆ ನೀಚನಾದ ರಾವಣನಿಗೆ ರಾಮತತ್ವವನ್ನು ನಾನು ಬಂದಿರುವ ವಿಚಾರವನ್ನು ಹೇಳಿ ಹೋಗುವೆನು. ಜೈ ಜೈ ರಘುವೀರ ಸಮರ್ಥ. ಮನೆಯಲ್ಲ ನೋಡು, ಏನೋ ಹಿಂಗ ಹಾಳು ಮಾಡಿ ಹಾಕ್ಬಿಟ್ಟೈತೆ. ಏನದು ಇಲ್ಲ ಐತ್ ನೋಡೋ, ಇಲ್ಲಿ ಇಲ್ಲ ಐತ್ ಕಣ. ಅಕ್ಷಯ್ ಕುಮಾರ್ ಅಕ್ಷಯ್ ಕುಮಾರ್ ಯುವರಾಜ್ ಕಿ ಜೈ ಪರ, ಜೈ ಪರ, ಜೈ ಪರ, ಜೈ ಪರ, ಜೈ ಪರ. ಮ್ಯಾಕ್ ಹೋಗಿ ಪ್ರಭು. ಪ್ರಮಾದವಂತಾಳೈದು ಅಧಿಕಮದ ಮೆರವನೀತ ಗೋಡಗಲಿಲ್ಲ ಯಮಪುರಿಯ ಕಳಿಸಲು ಬಂದ ಈ ಅಕ್ಷಯ ಕುಮಾರ. ಮಕರೇಶ್ವರೇ ಪ್ರಭು, ಇದೇ ಈ ಕಾಡು ಕಪಿಯು? ಹೌದು ಪ್ರಭು. ಏನು ಪ್ರಭು, ನಮ್ಮನ್ನು ಬಿಡಲಿಲ್ಲ, ಹಾಳು ಮಾಡಿಬಿಟ್ಟಿದೆ. ನಾನು ಹೇಳ್ತಿದ್ದೀನಿ ಸುಮ್ಮನೆ. ಅಕರಾಕ್ಷ ಮಕರಾಕ್ಷ, ಇವನೇನು ಅಕ್ಷಯ ಕುಮಾರ? ಅಕ್ಷಯನೋ ಕುಲಕ್ಷಯನೋ ಇಲ್ಲವೋ ಅಕ್ಷಯ ಕುಮಾರ? ಅರಮನೆ ಮುಂದೆ ಆಟವಾಡಿಕೊಂಡಿರುವುದನ್ನು ಬಿಟ್ಟು ಈ ರಾಮದೂತನಾದ ನನ್ನ ಮೇಲೆ ಯುದ್ಧ ಮಾಡಲು ಬಂದಿರುವೆಯಲ್ಲ. ಸುಮ್ಮನೆ ನೀನು ಬಂದ ದಾರಿಯನ್ನಿಡಿದು ಹಿಂದಕ್ಕೆ ಹೋಗು. ನೋಡಿ ಮುಚ್ಚು ಬಾಯಿ ಕಾಡಕಪಿ. ನಾನು ಸುಮ್ಮನಿದ್ದ ಮಾತಕ್ಕೆ ನಿನ್ನ ಚಾಷ್ಟೆ ಒತ್ತಿ ಆಯಿತು. ಬಾಣ ಬಿಡಿ ಪ್ರಭು. ಈಗ ನೋಡು ನನ್ನ ಬಾಣದ ರುಚಿಯನ್ನು ನೋಡು. ಎಲ್ಲವೋ ಅಕ್ಷಯ ಕುಮಾರ, ನೀನು ಬಿಡಿತಕ್ಕ ಬಾಣವು ನನಗೆ ತೃಣಕ್ಕೆ ಸಮಾನ. ಏನಿದು? ಎಂತೆಂತ ಸೂರರೆಲ್ಲ ನನ್ನ ಬಾಣಕ್ಕೆ ತುತ್ತ ಅಂತಿದ್ದರು. ಆದರೆ ಈ ಕಪಿಯು ಸಾಯುವುದಿಲ್ಲವೇ? ನೋಡ, ಈ ಬಾರಿ ಮಲ್ಲಿದ್ದಕ್ಕೆ ಸಿದ್ಧನಾಕು. ಸಿದ್ಧನಾಕು. ಸಿದ್ಧನಾಗು. ಅಕರಾಕ್ಷ ಮಕರಾಕ್ಷ, ಅಕ್ಷಯನ ಕಥೆಯು ಮುಗಿಯಿತು. ಇನ್ನು ನಿಮ್ಮ ನಗರದಲ್ಲಿ ಯಾರಾದರೂ ವೀರರಿದ್ದರೆ ಕರೆದುಕೊಂಡು ಬನ್ನಿ, ಅವರನ್ನು ವಿಚಾರಿಸುವೆನು. ಇವನು ಅಭಯ ಸಾಕು ನಿನಗೆ. ಏನ ಕರ್ಕೊಂಬರ. ಇಂದ್ರಜಿತ್ ಯುವರಾಜಕ್ಕೆ ಅಚ್ಚನ ಬಂದವನು ತುಚ್ಛ ಬಲಾಬಲವನ್ನು ದುರ್ಮದಾಂದ ಈ ಕ್ಷಣದಿ ನಿನ್ನಯ ಶಿರವನಾರಿಸಲು ಬಂದ ಇಂದ್ರಜಿತ್ ಯುವರಾಜ. ಎಲೇ ಅಕರಾಕ್ಷ ಮಕರಾಕ್ಷರೇ, ಇದೇ ಏನ್ರೋ ಆ ಕಪಿ? ಪ್ರಭು, ಅಕ್ಷಯ ಕುಮಾರ್ ಇವನೇನು ಇಂದ್ರಜಿತು? ಇಂದ್ರನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಲ್ಲಿ ಸಲ್ಲದು. ಸುಮ್ಮನೆ ಬಂದ ದಾರಿಯನ್ನು ಹಿಡಿದುಕೊಂಡು ಹೋಗು. ನೋಡಿ ಪ್ರಭು, ಇರೋದಿಷ್ಟು ಏನು ಅವತಾರ ಹೇಳ್ತದೆ. ಕಪಿ ಎಂದು ಸುಮ್ಮನಿದ್ರ ಮಾತ್ರಕ್ಕೆ ತಲೆರಟೆ ಹೆಚ್ಚಾಯಿತು. ಇಂದ್ರನನ್ನು ಗೆದ್ದ ಇಂದ್ರಜಿತು ನಾನೇ. ಇದೋ ನೋಡು.
ನನ್ನ ಪಾಣದ ಪೆಟ್ಟನ್ನು ಸಹಿಸಿಕೋ. ಕೆಲವೋ ಇಂದ್ರಜಿತು, ನೀನು ಬಿಡತಕ್ಕ ಬಾಣವು ನನಗೆ ತೃಣಕ್ಕೆ ಸಮಾನ. ಸುಮ್ಮನೆ ಬಂದ ದಾರಿಯನ್ನು ಹಿಡಿದುಕೊಂಡು ಹೋಗು. ಓಹೋ, ಇದು ಸಾಮಾನ್ಯವಾದ ಕಪಿಯಲ್ಲ. ಇದನ್ನು ಬ್ರಹ್ಮಾಸ್ತ್ರದಿಂದಲೇ ಬಂಧಿಸಿ ಸೆಳೆದುಕೊಂಡು ಹೋಗಬೇಕು. ಓಹೋ, ಇಂದ್ರಜಿತ್ತುವು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತಿರುವನು. ನಾನು ಅಂದು ಪಿತಾಮಹನಿಗೆ ಕೊಟ್ಟ ವಾಕ್ಯದಂತೆ ಅಲ್ಪ ಕಾಲಗಳ ಒಂದು ಬ್ರಹ್ಮಾಸ್ತ್ರಕ್ಕೆ ಬಂಧಿತನಾಗುವೆನು. ಕಿಚ್ಚುಳುವಳಿ ಬ್ರಹ್ಮಾಸ್ತ್ರ, ಕಿಚ್ಚುಳುವಳಿ ಬ್ರಹ್ಮಾಸ್ತ್ರ. ನೆಚ್ಚಿನದೋ ನೀಚ ಕಪಿಯ ನಿನ್ನ, ನೆಚ್ಚಿನದೋ ನೀಚ ಕಪಿಯ ನಿನ್ನ ದುರ್ಮದಾಂಧ. ಎಲೆ ಅಕರಾಕ್ಷರೇ, ಬ್ರಹ್ಮಾಸ್ತ್ರದಿಂದ ಈ ಕಪಿಯನ್ನು ಬಂಧಿಸಿರುವೆನು. ನಮ್ಮ ತಂದೆಯ ಆಸ್ಥಾನಕ್ಕೆ ಸೆಳೆದುಕೊಂಡು ಬನ್ನಿ. ಅಪ್ಪಣೆ ಪ್ರಭು. ಆಗಲಿ ಪ್ರಭು. ಪ್ರಭುಗಳು ಹೇಳಿದ್ರು ಆಸ್ಥಾನಕ್ಕೆ ಕರ್ಕೊಂಬ ಅಂತ. ದೇವಸ್ಥಾನಕ್ಕೆ ಅಂತ ತಿಳ್ಕೊಂಡ. ದೇವಸ್ಥಾನಕ್ಕೆ ಹೋಗ್ಬಿಟ್ರಿ ಅವನು. ಏನ್ ಮಾಡಕದು? ಸಚುವಾಯಂ ಸಾಚಿಕ ರಚಿಸಿತಿ ಪಡುಗ ಸಚುವಾಯಂ ಸಾಚಿಕ ಅಕ್ಷ ಕುಮಾರನ ದಕ್ಷತಿ ಸಮರದಿ ಅಕ್ಷ ಕುಮಾರನ ದಕ್ಷತಿ ಸಮರದಿ ವೀಕ್ಷಿಸಿ ಉರುಳಿದ ಆಗ ಸಚುವಾಯಂ ಸಾಚಿಕ ರಚಿಸಿತಿ ಪಡುಗ ಸಚುವಾಯಂ ಸಾಚಿಕ. ಬ್ರಹ್ಮದ ವನವನ್ನೆಲ್ಲ ಹಾಳು ಮಾಡಿದ್ದು ಕೋತಿಗಳಿಗೆಲ್ಲ ನೋಡಲಿದಾಚರ್ಯ ಸಚುವಾಯಂ ಸಾಚಿಕ ರಚಿಸಿಸಿ ಪಡುಗ ಸಚುವಾಯಂ ಸಾಚಿಕ ಸಚುವಾಯಂ ಸಾಚಿಕ ಸಚುವಾಯಂ ಸಾಚಿಕ. ಮಹಾಪ್ರಭು, ಕೋಟೆಗಳಿಂದಲೂ ಅಲಂಕೃತಗೊಂಡಿರುವ ಸಮುದ್ರವನ್ನು ಲಂಘಿಸಿ ಒಂದು ಕಪಿಯು ಬಂದಿರುವುದಂತೆ ಅದನ್ನು ಹಿಡಿದು ತರಲು ಯಾರ ಕೈಯಿಂದಲೂ ಸಾಧ್ಯವಾಗಲಿಲ್ಲವೇ ಭ್ರಾಸ್ತ? ಏಕೆ ಸಾಧ್ಯವಾಗಲಿಲ್ಲ ಪ್ರಭು? ಅದೇಕೆ ಸಾಧ್ಯವಿಲ್ಲ? ನಾನು ಈ ಕಪಿಯನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸಿ ಕರೆ ತಂದಿರುವೆನು. ಹಲೇ ಕುಮಾರ, ಹಲೇ, ಏನು ಹೇಳುತ್ತಿರುವೆ? ಈ ಅಲ್ಪವಾದ ಕಪಿಯನ್ನು ಹಿಡಿದು ತರಲು ಬ್ರಹ್ಮಾಸ್ತ್ರವನ್ನೇ ಉಪಯೋಗಿಸಿರುವೆ. ಇಲ್ಲವೋ ಕಪಿ, ನೀನು ನಮ್ಮ ಲಂಕಾ ಸಾಮ್ರಾಜ್ಯಕ್ಕೆ ಬಂದು ರಾಕ್ಷಸರನ್ನೆಲ್ಲ ಸಂಹರಿಸಿರುವೆ. ಅಲ್ಲದೆ ನನ್ನ ಮಗನಾದ ಅಕ್ಷಯ್ ಕುಮಾರನ್ನು ಸಂಹರಿಸಿರುವೆ. ನೀನು ಯಾರು ಎಂಬುದಾಗಿ ಸರಿಯಾಗಿ ತಿಳಿಸು. ಮಹಾಪ್ರಭು, ಆ ಕಪಿಯನ್ನು ಸರಿಯಾಗಿ ವಿಚಾರಿಸು. ಯಕ್ಷಗರುಡ ಗಂಧರ್ವರ ಬಿಡಿದು ಜಯಿಸು ಬರುವೆನ ಕ್ಷಣದೊಳಗೆ. ಯಕ್ಷಗರುಡ ಗಂಧರ್ವರ ಬಿಡಿದು ಜಯಿಸಿ ಬರುವೆನ ಕ್ಷಣದೊಳಗೆ. ದರೆಯನ್ನು ಗೆಲ್ಲು ಬರದೊಳಗೆ ಸುರರ
ಅಕ್ಷಯಾದಿ ರಾಕ್ಷಸರನ್ನೆಲ್ಲ ಸಂಹರಿಸಲು ಕಾರಣವಾದರು ಯಾರು? ನೀನೇನು ಸ್ವಾಮಿ ಕಾರ್ಯಕ್ಕಾಗಿ ಬಂದವರೆಯೋ ಅಥವಾ ಸ್ವಕಾರ್ಯಕ್ಕಾಗಿ ಬಂದವರೆಯೋ ಹೇಳು. ಇಲ್ಲವೋ ಇಷ್ಟೊಂದು ನನ್ನನ್ನು ವಿಚಾರಿಸುತ್ತಿರುವೆಯಲ್ಲ, ನೀನೇನು ದಾನವರಿಗ ಅರಸನೋ ಅಥವಾ ಮೇಲ್ಪ್ರಧಾನನೋ? ಮೊದಲು ನೀರ್ಯಾರೆಂಬುದನ್ನು ತಿಳಿಸು ನನಗೆ. ಇಲ್ಲವೋ ಕಾಡು ಕಪಿಯೇ, ನನ್ನನ್ನ ಯಾರೆನ್ನುವೆಯೋ? ಈ ರತ್ನಖಚಿತವಾದ ಸಿಂಹಾಸನದಲ್ಲಿ ರಾರಾಜಿಸುತ್ತಿರುವ ಈ ದಶಕಂಠ ರಾವಣನ ಮುಖ್ಯಮಂತ್ರಿಯಾದ ನಾನು ಬ್ರಹಸ್ತ. ನೀನಾರೆಂಬುದನ್ನು ಹೇಳು. ಏನಂದೆ? ಸ್ವಾಮಿ ಕಾರ್ಯಕ್ಕೋಸ್ಕರ ಬಂದಿರುವೆ ಎಂದು ಕೇಳಿದೆಯಲ್ಲ? ಹೌದು, ನಾನು ಸ್ವಾಮಿ ಕಾರ್ಯಕ್ಕೋಸ್ಕರನೇ ಬಂದಿರುವೆನು. ಅಶೋಕವನವನ್ನು ಹಾಳು ಮಾಡಿದ್ದು ನಿಜ. ಅಲ್ಲಿನ ಕಾವಲುಗಾರರು ದಣಿಯ ಬಳಿಗೆ ಕರೆದುಕೊಂಡು ಹೋಗುವುದು ಅವರ ಧರ್ಮ. ಅದನ್ನು ಬಿಟ್ಟು ನನ್ನನ್ನು ಅಲ್ಲಿಯೇ ಸಂಹಾರ ಮಾಡಲು ಪ್ರಯತ್ನ ಪಟ್ಟರು. ನನ್ನ ಪ್ರಾಣ ರಕ್ಷಣೆಗೋಸ್ಕರ ಅವರನ್ನೆಲ್ಲ ಸಂಹಾರ ಮಾಡಬೇಕಾಯಿತು. ಇಲ್ಲವೋ ಕಾಡು ಕಪಿಯೇ, ನಿನ್ನ ಪ್ರಲಾಪಗಳನ್ನು ನಾನು ಕೇಳಲಾರೆ. ಈ ಲಂಕಾ ನಗರಕ್ಕೆ ಏನು ಬಂದಿದ್ದು, ಏನು ಕಾರಣವಾದುದು, ಏನು ಯಾತಕ್ಕೋಸ್ಕರವಾಗಿ ಬಂದಿರುವೆ ಸರಿಯಾಗಿ ಹೇಳು. ಈ ನಾರೀಚೋರನು ಉನ್ನತವಾದ ಸಿಂಹಾಸನದ ಮೇಲೆ ಕುಳಿತು ಈ ರಾಮದಾಸನಾದ ನನ್ನನ್ನು ಅಪಮಾನಿಸುತ್ತಿರುವನು. ಈಗ ಬ್ರಹ್ಮಸ್ಥದ ಅವಧಿಯು ಮುಗಿಯುತ್ತಾ ಬಂದಿರುವುದು. ಈಗ ಈ ನನ್ನ ಲಾಂಗೋಲನದಿಂದ ನಾನೇ ಒಂದು ಉನ್ನತವಾದ ಸಿಂಹಾಸನವನ್ನು ಮಾಡಿಕೊಂಡು ಈ ದುರುಳನಾದ ಈ ನೀಚನಾದ ರಾವಣನಿಗೆ ಅದರ ಮೇಲೆ ಕುಳಿತು ಉತ್ತರವನ್ನು ಕೊಡುವೆನು. ಜೈ ಜೈ ರಘುವೀರ ಸಮರ್ಥ. ಓಹೋ, ಹಿಂದೆ ನಾನು ನಂದೇಶ್ವರನಿಗೆ ಅಪಮಾನ ಮಾಡಿದ್ದೆನು. ಅವನೇನಾದರೂ ಈ ರೀತಿ ಬಂದಿರಬಹುದೇ? ಛೇ! ಇಲ್ಲವೋ ಕಪಿಯೇ, ನೀನು ಯಾರು? ನೀನು ಬಂದಿರುವ ಸಮಾಚಾರವನ್ನು ತಿಳಿಸೋ. ಈ ಲಂಕಾ ನಗರಕ್ಕೆ ಅಶೋಕವನವನ್ನೆಲ್ಲ ಹಾಳು ಮಾಡಿ ನಮ್ಮ ರಾಕ್ಷಸರನ್ನೆಲ್ಲ ಸಂಹರಿಸಿ ನನ್ನ ಪುತ್ರನಾದ ಅಕ್ಷಯ ಕುಮಾರನನ್ನು ಸಂಹಾರ ಮಾಡಿರುವೆಯ? ಇವೆಲ್ಲವನ್ನು ವಿವರವಾಗಿ ತಿಳಿಸೋ. ಇಲ್ಲದಿದ್ದರೆ ನಿನ್ನ ಚಿರಚ್ಛೇದನ ಮಾಡಿಬಿಡುವನು, ಎಚ್ಚರವಿರಲಿ. ಏನೆಂದೇ? ಈ ಮಾರಿಸ್ತಿಯ ಚಿರಚ್ಛೇದನವೇ? ಅದೆಂದಿಗೂ ಸಾಧ್ಯವಿಲ್ಲ ರಾವಣೇಶ್ವರ. ನಾನು ರಾಜದೂತನಾಗಿ ಬಂದಿರುವೆನು. ಭಲೇ ಭಲೇ, ನಿನ್ನನ್ನು ರಾಜದೂತನಾಗಿ ಕಳಿಸಿರುವ ರಾಜಶ್ರೇಷ್ಠನ ಯಾರು? ನನ್ನೊಡೆಯನಾದ ಸುಗ್ರೀವ ರಾಜ. ಆತನು ನಿನಗೊಂದು ಸಂದೇಶವನ್ನು ಕಳಿಸಿರುವೆನು. ಅದ್ಯಾವುದು ಸಂದೇಶ? ತಿಳಿಸು. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ಸೀತಾಮಾತೆಯನ್ನು ಶ್ರೀರಾಮಚಂದ್ರನಿಗೊಪ್ಪಿಸಿ ಶರಣಾಗತನಾಗಬೇಕು ಅನ್ನೋದೇ ಆ ಸಂದೇಶ. ಭಲೇ ಭಲೇ, ಕಪಿಗಳಿಗೆಲ್ಲವೂ ಒಡೆಯನಾಗಿ ಈ ಕಪಿಗೆ ಸರಿಯಾದ ಸೂಕ್ತವನ್ನೇ ಸಲಹೆಯನ್ನು ಕೊಟ್ಟಿರುವನು ಆ ಕಪಿವೀರನು. ಈ ನನ್ನ ಸಲಹೆಯಂತೆ ಇಲ್ಲ ಒಪ್ಪಿಕೊಳ್ಳಲಿದ್ದರೆ ಏನು ಮಾಡುವಿರಿ? ಆ ಪರಾಕ್ರಮಶಾಲಿಯಾದ ವಾಲಿಗಾದ ಗತಿಯು ನಿನಗೂ ಆಗುವುದು. ಸುಮ್ಮನೆ ಮಾತೆಯವರನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಶರಣಾಗತನಾಗೋ. ಇಲ್ಲವೋ ಕಪಿಯೇ, ಕಪಿ ಎಂದು ಸುಮ್ಮನಿದ್ದ ಮಾತ್ರಕ್ಕೆ ತಲೆಯೆಲ್ಲ ಹರಡಬೇಡ. ಇಷ್ಟೊಂದು ತಲೆಯನ್ನೆಲ್ಲ ಹರಡಬೇಡ ಕಪಿ. ನನ್ನೇನು ಸಾಮಾನ್ಯದವನೆಂದು ಭಾವಿಸಿರುವೆಯ? ಅಯ್ಯ, ನಾನು ರಾವಣ ರಾವಣ ಎಂಬ ಅನೇಕ ರಾವಣರ ಚರಿತ್ರೆಗಳನ್ನು ಕೇಳಿರುವೆನು. ಅದರಲ್ಲಿ ನೀನು ಇಲ್ಲಿ ಕುಳಿತಿರುವ ರಾವಣ ಯಾರೆಂಬುದು ನನಗೆ ತಿಳಿಯಲೇ ಇಲ್ಲವಲ್ಲ. ಎಲ್ಲವೋ ಕೋಡುಗನೆ, ಭಲೆ ಭಲೆ, ಯಾವ ಯಾವ ರಾವಣರನ್ನು ನೋಡಿರುವೆ ಸರಿಯಾಗಿ ಹೇಳು. ಹೇಳುವೆನು ಕೇಳು. ಹೇಳು. ಕೈಲಾಸವನತೆ ತೋಳ್ಗಳು ಕೇಳು ಕೇಳೆ. ಕೈಲಾಸವನತೆ ತೋಳ್ಗಳು ಕೇಳು ಕೇಳೆ. ಕೋಳಾಗು ಮಾಡಿದ ತೋರ್ತ ಅದಮನ ಕಣ್ಣ ರಾವಣನೆ ಗೋಮನು ಕಣ್ಣ. ಕೈಲಾಸ ಪರ್ವತ
ಬಂಗಾರವನ್ನು ಎತ್ತಲು ಹೋಗಿ ಅದನ್ನು ಎತ್ತಲಾರದೆ ಅದರ ಅಡಿಯಲ್ಲಿ ತನ್ನ ಕೈಗಳು ಸಿಲುಕಿಕೊಂಡಾಗ ಅರಹರ ಮಹಾದೇವ ಎಂದು ಗೋಳಾಡುತ್ತಿದ್ದ ರಾವಣ, ನೀನೇ ಏನು? ಎಲ್ಲವೋ ಮರ್ಕಟನೆ, ಕೈಲಾಸ ಪರ್ವತವನ್ನು ಎತ್ತಲು ಹೋಯಿದ್ದೇನೋ ನಿಜ, ನನ್ನ ಸ್ವಾಮಿಗೆ ಅಪಮಾನವಾಗುವುದೆಂದು ಅಲ್ಲೇ ಬಿಟ್ಟು ಬಂದನೇ ವಿನಃ ಮತ್ತಿನ್ನೇನಿಲ್ಲ. ಮುಂದೇನು ಹೇಳು ಮರ್ಕಟ? ಕಾರ್ತಿವೀರ್ಯಾರ್ಜುನನನ್ನು ಗೆಲ್ಲಲು ಹೋಗಿ ಅವನನ್ನು ಗೆಲ್ಲಲಾರದೆ ಅವನಿಂದ ಬಂಗಾರದ ಬಳೆಗಳನ್ನು ತೊಡಿಸಿಕೊಂಡು ಸಹಸ್ರಾರು ವರ್ಷಗಳ ಅವನ ಕಾರಾಗೃಹದಲ್ಲಿ ಕೊಳೆಯುತ್ತಿದ್ದ ರಾವಣ, ನೀನೇ ಏನೋ? ಎಲ್ಲವೋ ಕಪಿ, ಕಾರ್ತಿವೀರ್ಯಾರ್ಜುನನ ಅರಮನೆಯಲ್ಲಿದ್ದನೇ ವಿನಃ ಅವನ ಸೆರೆಮನೆಯಲ್ಲಿರಲಿಲ್ಲ. ಮುಂದೇನೇಳು ಮರ್ಕಟ? ನನ್ನ ವಂಶಜನಾದ ವಾಲಿಯು ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡುವಾಗ ಅವನನ್ನು ನೀನು ಕೆಣಕಲು ಅವನು ಯಾವುದೋ 10 ತಲೆ ಉಳುವೆಂದು ಎಡೆಮುರಿ ಕಟ್ಟಿ ಸಪ್ತ ಸಾಗರದಲ್ಲಿ ಅದ್ದಿ ತನ್ನ ಮಗನಾದ ಅಂಗದನ ತೊಟ್ಟಿಲಿಗೆ ಕಟ್ಟಿದಾಗ ಅವನು ಕಾಲುಗಳಿಂದ ಕೊಡ್ತಕ್ಕಂಥ ಪ್ರಹರವನ್ನು ತಾಳಲಾರದೆ ಅಲ್ಲೂ ಅಲ್ಲೂ ಕಿರಿಯುತ್ತಿದ್ದ ರಾವಣ, ನೀನೇ ಏನೋ? ಒಂದೇ ದಿನದಲ್ಲಿ ಇಲ್ಲವೋ ಕಪಿ, ಕಬರ್ದಿನಿಯನ್ನು ಒಲಿಸಿಕೊಳ್ಳುವುದಕ್ಕೋಸ್ಕರ ಸಪ್ತ ಸಾಗರದಲ್ಲಿ ಸ್ನಾನ ಮಾಡಿ ಅದನ್ನು ಅಲ್ಲೇ ಬಿಟ್ಟು ಬಂದನೇ ವಿನಃ ಮತ್ತಿನ್ನೇನಿಲ್ಲ. ಮುಂದೇನೇಳು? ಹೇಳುವೆನೋ ಕೇಳು. ರಾಮರ ನಾರಿಯ ಜೋರನೆ ಇಲ್ಲವೋ ಕೋಡುಗ, ರಾಮರ ನಾರಿಯ ಜೋರನೆ ಆರೆಯ ತಾಂದಿಗ ನಿಜ ಅದಮನು ನಾರಿಯ ತಾಂದಿಗ ನಿಜ ಅದಮನು ರಾವಣ ದೆಮ್ಮನು ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನು ಲಕ್ಷ್ಮಣ ಸ್ವಾಮಿಯು ಇಲ್ಲದ ಸಮಯದಲ್ಲಿ ಕಪಟ ಸನ್ಯಾಸಿ ವೇಷವನ್ನು ಧರಿಸಿ ಭಿಕ್ಷಾಟನೆ ನೆಪವನ್ನು ಮಾಡಿ ಸೀತಾಮಾತೆಯನ್ನು ಅಪಹರಿಸಿ ತಂದ ನೀಚ ರಾವಣ, ನೀನೇ ಏನೋ? ಎಲ್ಲವೋ ಕಪಿ, ಹೌದು, ನಿಜ ನಿಜ, ನಾನೇ ಆ ಬಡರಾಮನ ಪತ್ನಿಯನ್ನು ಕದ್ದು ತಂದಿದ್ದು ನಾನೇ. ಅಯ್ಯ ಹೇಳು. ಅಯ್ಯ, ನೀನು ಆಕೆಯನ್ನು ಕದ್ದು ತಂದಿದ್ದು ಯಾವ ರೀತಿ ಆಯಿತೆಂದರೆ ನಿನ್ನ ವಂಶವನ್ನೇ ಸುಡುವ ಬೆಂಕಿಯನ್ನು ತಾನೇ ಬಡಲಿಗೆ ಕಟ್ಟಿಕೊಂಡಂತಾಯಿತು. ಈಗಲೂ ಕಾಲ ಮಿಂಚಿಲ್ಲ, ಮಾತೆಯವರನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಶರಣಾಗತನಾಗು. ಇಲ್ಲವೋ ಕಾಡು ಕಪಿಯೇ, ಗೆಡ್ಡೆಗೆಣಸುಗಳನ್ನು ತಿನ್ನುತ್ತಿರುವ ಆ ರಾಮನಿಗೆ ನಾನು ಸೀತೆಯನ್ನು ಒಪ್ಪಿಸಿ ಶರಣಾಗತನಾಗಬೇಕು. ಇಲ್ಲ, ಎಂದಿಗೂ ಸಾಧ್ಯವಿಲ್ಲ. ಮುಂದೇನೇಳೋ? ನನ್ನೇನು ಸಾಮಾನ್ಯದವನೆಂದು ಭಾವಿಸಿರುವೆಯಾ ಕಪಿ? ನಿಜ ನಿಜ, ನೀನು ಸಾಮಾನ್ಯದವನೇ. ಪೌಲಚ್ಯ ಬ್ರಹ್ಮನ ಮೊಮ್ಮಗನು, ವಿಶ್ವವಟುವಿನ ಮಗನು, ಕೈಕಸಾದೇವಿಯ ಸುಪುತ್ರನು, ಮೇಲಾಗಿ ಮಹಾಬ್ರಾಹ್ಮಣನು. ನನ್ನ ತಂದೆಯಾದ
ತಂದೆಯಾದ ವಾಯುದೇವನೇ ನಿನ್ನ ಮನೆಯ ಕಸವನ್ನು ಗುಡಿಸುತ್ತಿರುವನು. ಹೌದು. ಆ ಬ್ರಹ್ಮದೇವನೇ ನಿನ್ನ ಮನೆಯ ಪಂಚಾಂಗವನ್ನು ನುಡಿಸುತ್ತಿರುವನು. ಅಲ್ಲವೇ ಮತ್ತೆ ಅಲ್ಲದೆ ನವಗ್ರಹಗಳನ್ನು ತಂದು 9 ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡು ಅದನ್ನು ಮೆಟ್ಟುತ್ತಿರುವನು. ನೀನು ಸಾಮಾನ್ಯದವನೇ. ನಾರಿ ಚೋರ ಎಂಬ ಅಪಕೀರ್ತಿ ಬಂದಿಲ್ಲದಿದ್ದರೆ ನಿನ್ನ ತ್ರಿಮೂರ್ತಿಗಳಲ್ಲಿ ಒಬ್ಬನನ್ನಾಗಿ ತಿಳಿಯಬಹುದಾಗಿತ್ತು. ಈಗಲೂ ಕಾಲ ಮಿಂಚಿಲ್ಲ. ಮಹಾದೇವರನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಶರಣಾಗತರಾಗು. ಇಲ್ಲವೋ ಕಪಿಯೇ? ಇಲ್ಲ ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಅಯ್ಯ, ಮನುಜಾವತಾರಿಯಾದ ಶ್ರೀರಾಮಚಂದ್ರನಿಗೆ ಶರಣಾಗತನಾಗುವುದಕ್ಕೆ ನಾಚಿಕೆ ಆದರೆ ಅಶೋಕವನದಲ್ಲಿರುವ ಮಾತೆಯವರನ್ನು ತಂದು ಆ ಪಾರ್ಶ್ವದಲ್ಲಿ ಮಂಗಳ ಸ್ಥಾನ ಗೈಸಿ ನನ್ನ ಪಕ್ಕದಲ್ಲಿ ನಿಲ್ಲಿಸು. ನನ್ನ ಕಾಲಿಗೆ ಬೀಳು. ಶ್ರೀರಾಮಚಂದ್ರನಾದ ದೂತನು ನಾನೇ ನಿನ್ನನ್ನು ಕ್ಷಮಿಸಿ ಬಿಡುವೆನು. ಪ್ರಭು, ಇವನೇ ಬಾಯಿಗೆ ಬಂದಂತೆ ಬಗಳುತ್ತಿರುವನು. ಇವನನ್ನು ಸೆಳೆದೊಯ್ಯೆ. ಸಹಭವನೆ ಎಳುಬೇಳ್ವೈ ರಾಮವನು ಜರಲ್ಲವೈ ಸಹಭವನೆ ಎಳುಬೇಳ್ವೈ ರಾಮವನು ಜರಲ್ಲವೈ ರಾಮವನು ಜರಲ್ಲವಯ್ಯ ರಾಮವನು ಜರಲ್ಲವಯ್ಯ ರಾಮಚಂದ್ರ ಕನ್ನಾಡಿಹರೈ ಸಹಭವನೆ ಎಳುಬೇಳ್ವೈ ರಾಮವನು ಜರಲ್ಲವೈ ಭೂಮಿ ಜಾತಿ ಸೀತೆಯನ್ನು ಮನೆಯನ್ನು ತಿಳಿಯಬೇಡ ಭೂಮಿ ಜಾತಿ ಸೀತೆಯನ್ನು ಮನೆಯನ್ನು ತಿಳಿಯಬೇಡ ಸಮರಸನ ರಾಮರಸನ ಕೊಲ್ವನವನು ರಾಮ ಲಕ್ಷ್ಮಣರಾಯ ಸಹಭವನೆ ಎಳುಬೇಳ್ವೈ ರಾಮ ಮನುಜರಲ್ಲವೈ. ಅಗ್ರಜ ಶಾಂತನಾಗು. ದೂತವದೆಯು ಮಹಾಪಾಪಕರ. ಶ್ರೀರಾಮಚಂದ್ರನೆಂದರೆ ಸಾಮಾನ್ಯದವನಲ್ಲ. ಮಹಾವಿಷ್ಣುವೇ ಶ್ರೀರಾಮಚಂದ್ರನು. ಆದಿಲಕ್ಷ್ಮಿ ಸ್ವರೂಪಿಣಿಯೇ ಸೀತಾಮಾತೆಯು. ಸುಮ್ಮನೆ ಮಾತೆಯನ್ನು ರಾಮಚಂದ್ರನಿಗೆ ಒಪ್ಪಿಸಿ ಸುಖದಿಂದ ಬಾಳು. ವಿಭೀಷಣ, ಬಾಯಿಗೆ ಬಂದಂತೆ ಬಗಳಬೇಡ. ತಮ್ಮನೆಂದು ಸುಮ್ಮನಿರುವುದು ಇದ್ದರೆ ಬಾಯಿಗೆ ಬಂದಂತೆ ಹೇಳುತ್ತಿರುವೆಯಾ? ಯಾರೇ ಯಾರಾದರೂ ಈ ಮಾತನ್ನಾಡಿದ್ದರೆ ಅವರ ಚಿರಚ್ಛೇದನ ಮಾಡಿ ಬಿಡುತ್ತಿದ್ದೆ. ಸಭೆಯಿಂದ ಆಚೆ ಹೊರಡು. ಈ ಹವೇಕಿಗೆ ಎಷ್ಟು ಹೇಳಿದರೂ ಸಾಲದು. ಈ ನೀತಿನ ಮಧ್ಯದಲ್ಲಿ ಬಾಳುವುದಕ್ಕಿಂತ ಆ ಶ್ರೀರಾಮಚಂದ್ರನ ಹೋಗಿ ಶರಣಾಗತನಾಗುವುದೇ ಲೇಸು. ಅವಿವೇಕಿ, ಎಲ್ಲಿ ಆಗಿ ಹಾಳಾಗಿ ಹೋಗು. ಎಲ್ಲವೋ ರಾವಣೇಶ್ವರ, ವಿವೇಕವನ್ನು ಹೇಳಲು ಬಂದ ತನ್ನ ತಮ್ಮನನ್ನೇ ಪದಚ್ಯುತನನ್ನಾಗಿ ಮಾಡಿದೆಯಲ್ಲ. ಈ ಅಧಿಕಾರ, ಈ ಐಶ್ವರ್ಯ, ಈ ಮದ ಯಾವುದೂ ಶಾಶ್ವತವಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಮಹಾದೇವರನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಶರಣಾಗತನಾಗು. ಮಹಾಪ್ರಭು, ಈ ಕಪಿಯು ಬಾಯಿಗೆ ಬಂದಂತೆ ಹರಡುತ್ತಿರುವುದು. ಇದಕ್ಕೆ ಯಾವ ಶಿಕ್ಷೆಯನ್ನು ಕೊಡುವೆಯೋ ಆ ಶಿಕ್ಷೆಯನ್ನೇ ವಿಧಿಸು. ಪ್ರಭು, ಕಪಿಗಳಿಗೆ ಬಾಲವೇ ಪ್ರಧಾನವಾದದ್ದು. ಆ ಬಾಲಕ್ಕೆ ಬಟ್ಟೆಯನ್ನು ಸುತ್ತಿ ತೈಲದಲ್ಲಿ ಎದ್ದಿ ಬೆಂಕಿ ಹಚ್ಚಿ ನರದಿಂದ ಹಟ್ಟೋಣ. ಬುದ್ಧಿ ಕಲಿಯಲಿ ಆ ನರದವರು. ಯಾರಲ್ಲಿ ಈ ಕಪಿಯನ್ನು ಸೆಳೆದೊಯ್ಯಿರಿ. ಅಯ್ಯ ದಾನವೇಂದ್ರ, ಅಂದು ನಾನು ನಿಶರಾತ್ರಿಯಲ್ಲಿ ಪಟ್ಟಣವನ್ನು ಪ್ರವೇಶ ಮಾಡಿದೆನು. ಇಂದು ನೀನು ನಿನ್ನ ಸೇವಕರಿಡುವ
ಬೆಂಕಿಯಿಂದ ಈ ನಗರವನ್ನೆಲ್ಲ ಸುಟ್ಟು ಭಸ್ಮ ಮಾಡಿ ಹೋಗುವೆನು. ರಾಮಚಂದ್ರ, ನಿನ್ನ ಮಹಿಮೆಯು ಎಷ್ಟೊಂದು ಅದ್ಭುತವಾದುದು. ಲಂಕಾ ದಹನ ಕಾಲದಲ್ಲಿ ನನ್ನ ಲಾಂಗೋಲರದ ಅಗ್ನಿಯು ರಾವಣ ಕುಂಭಕರ್ಣ ಸುಟ್ಟು ಭಸ್ಮ ಮಾಡಿದ್ದಾಯಿತು. ನಾನು ಬಂದ ಕಾರ್ಯವಾಯಿತು. ನಾನು ಅಶೋಕವನಕ್ಕೆ ಹೋಗಿ ಮಾತೆಯವರನ್ನು ಕಂಡು ಅವರ ಆಶೀರ್ವಾದವನ್ನು ಪಡೆದು ರಾಮ ಸನ್ನಿಧಿಗೆ ತೆರಳುವೆನು. ಜೈ ಜೈ ರಘುವೀರ ಸಮರ್ಥ. ಸೀತಾ, ಜಾನಕಿ, ಭೂಮಿ ಜಾತೆ ಬಾಮೆ ತ್ರಿಮನೋಚಾರಿತೆ ರಾಮ ಸಖಿ ಸೋಮಮುಖಿ ರಾಮ ಸಖಿ ಸೋಮಮುಖಿ ತಮರಸ ದಡಾಮಿಕೆ ರಾಮ ಸಖಿ ಸೋಮಮುಖಿ ದಡಾಮಿಕೆ ಭೂಮಿ ಜಾತೆ ಬಾಮೆ ಸೀತೆ ಶ್ರೀಮನೋಚಾರಿತೆ ಎಲ್ಲಿ ಹೇ ಮನೋಹರ ಸೀತಾ ಸೀತಾ ಎಲ್ಲಿ ಹೇ ಮನೋಹರ ವಲ್ಲಭಾದರೆ ನಿಲ್ಲದೆನ್ನ ಮನವು ಬಾರೆ ನಿಲ್ಲದೆನ್ನ ಮನವು ಬಾರೆ ನಿಲ್ಲದೆನ್ನ ಮನವು ಬಾರೆ ನಿಲ್ಲದೆನ್ನ ಮನವು ಬಾರೆ ವಲ್ಲಭೆ ಸುಗುಣಾಕರೆ ಭೂಮಿ ಜಾತೆ ಬಾಮೆ ಸೀತೆ ಶ್ರೀಮನೋಚಾರಿತೆ ಸೀತಾ ಸೀತಾ ಸುಗ್ರೀವರಾಜ, ಸೀತಾನ್ವೇಷಣೆ ಕಾರ್ಯಕ್ಕೆ ಹೋದ ಮಾರುತಿಯು ಇನ್ನೂ ಬರಲಿಲ್ಲವಲ್ಲ? ಜೈ ಜೈ ರಘುವೀರ ಸಮರ್ಥ. ಪ್ರಭು ರಾಮಚಂದ್ರ, ಇದೋ ನಮಸ್ಕರಿಸುವೆನು. ಮಾರುತಿ, ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಪ್ರಭು, ಮಾತೆಯವರ ಕುಶಲ ವಾರ್ತೆಯನ್ನು ತರುವುದಲ್ಲದೆ ಮಾತೆಯವರಿಂದ ಈ ಅಂಗುಳಿಕೆಯನ್ನು ತಂದಿರುವೆನು. ಸಮರ್ಪಿಸಿಕೊಳ್ಳಿ ದೇವಾ. ಮಾರುತಿ, ನನಗೋಸ್ಕರವಾಗಿ ಶತ ವಿಸ್ತೀರ್ಣವುಳ್ಳ ಆ ಶರದಿಯನ್ನು ದಾಟಿ ಸೀತೆಯ ಕುಶಲ ವಾರ್ತೆ ತಂದೊಪ್ಪಿಸಿದ ನಿನ್ನ ಉಪಕಾರಕ್ಕೆ ಪ್ರತಿಯುಪಕಾರವಾಗಿ ಏನನ್ನು ಕೊಡಲಿ ಮಾರುತಿ? ದೇವಾದಿದೇವ, ನಾನೇನನ್ನು ಬಯಸತಕ್ಕವನಲ್ಲ. ನಿಮ್ಮ ಪಾದ ಕಮಲದಲ್ಲಿ ಪಾದ ಸೇವೆಯನ್ನು ಸದಾ ಲಭಿಸುವಂತೆ ಅನುಗ್ರಹಿಸು ದೇವಾ, ಅನುಗ್ರಹಿಸು. ಹನುಮ ಕೇಳಲು ನಿನ್ನ ಪೋಲ್ವ ಭಕ್ತರು ಈ ವನದ ಭುವಾಂಡದೊಳಲಿಲ್ಲ. ಅರಸಿ ನೋಡಲು ಹನುಮ, ಅರಸಿ ನೋಡಲು ಹನುಮ, ಇನಿಯದಿ ದಶರಥ ದೃಪಾಲರಂಗೆ ನಾವು 4 ಪುತ್ರರಿವೆವೋ. ಇಂದಿನಾರಭ್ಯ ನೀ 5ನೆಯ ಪುತ್ರನೆಂದು ಭಾವಿಪೆವೋ. ದಾಸನೀನಲ್ಲವೋ ದಾಸನೀನಲ್ಲವೋ ಎನ್ನನು ಜಮೀನಿಹುದೋ. ಗಾಸಿ ಪಟ್ಟೆಯ ಕಂದ ಚಿತ್ತ ಬಾಲಿನಗೆ
ಲೇಸಾದ ಬ್ರಹ್ಮ ಪದವಿಯ ಕೊಡುವೆ ಹನುಮ ಹನುಮ ಹನುಮ. ಲಕ್ಷ್ಮಣ ಸ್ವಾಮಿ, ಅಂದು ನಾನು ಆಡಿದ ದುರ್ವಾಕ್ಯಗಳಿಂದ ಇಷ್ಟೊಂದು ಕಷ್ಟಪಟ್ಟೆ ಎಂದು ಮಾತೆಯವರು ಬಹಳ ದುಃಖಪಟ್ಟರು ಸ್ವಾಮಿ, ಬಹಳ ದುಃಖಪಟ್ಟರು. ಶ್ರೀರಾಮನೇ ಜಗದಾನನ ಪಾಲನ ಕಾಪಾಡು ಕಾಪಾಡು ನಿನ್ನ ಭಕ್ತನ ಕಾಪಾಡು ಕಾಪಾಡು ನಿನ್ನ ಭಕ್ತನ ಭವಕಾರಣ ಕನ್ಯೆ ಕರುಣಾಕರ ಕಾಪಾಡು ಕಾಪಾಡು ನಿನ್ನ ಭಕ್ತನ ಪ್ರಭು ರಾಮಚಂದ್ರ ಇದೋ ನಮಸ್ಕರಿಸುವನು. ನಮ್ಮ ಮಗರಾಜನ ದುರ್ನೀತಿ ತಾಳಲಾರದೆ ಶರಣಾಗತನಾಗಲು ಬಂದಿದ್ದೇನೆ ದೇವ. ನನ್ನನ್ನು ಕಾಪಾಡು ದೇವ, ಕಾಪಾಡು. ವಿಭೀಷಣ, ನಿನಗೆ ಮಂಗಳವಾಗಲಿ. ದುಷ್ಟನಾದ ನಿನ್ನ ಅಗ್ರಜನನ್ನು ವಧಿಸಿ ನಿನಗೆ ಲಂಕಾ ನಗರದ ಪಟ್ಟಾಭಿಷೇಕವನ್ನು ಮಾಡುತ್ತೇನೆ. ಆದರೆ ಯುದ್ಧದ ಸಮಯದಲ್ಲಿ ನನಗೆ ಸಹಾಯಕನಾಗಿರಬೇಕು, ತಿಳಿಯಿತೆ? ಹಾಗೆ ಆಗಲಿ ಸ್ವಾಮಿ. ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಅದರ ಮೇಲೆ ಹಾಯ್ದು ಹೋಗಿ ನೀಚನಾದ ರಾಮ ಕುಂಭಕರ್ಣನನ್ನು ವಧಿಸೋಣ. ನಡೀರಿ, ಎಲ್ಲರೂ ಲಂಕಾ ನಗರಕ್ಕೆ ಹೋಗೋಣ. ಇದಕ್ಕೆ ಬರುತ್ತಿರುವರು ಆತನನ್ನು ನೋಡಿದರೆ ನನಗೇತಕೋ ವ್ಯಸನವಾಗುತ್ತಿರುವುದು. ಅವನನ್ನು ಸಂಹರಿಸಬೇಕು ಸ್ವಾಮಿ. ಎಲ್ಲವೋ ವಿಭೀಷಣ, ನನ್ನ ಜೀವದ ನೆಲೆಯನ್ನೆಲ್ಲ ತಿಳಿಸಿರುವೆ ಅವರಿಗೆ. ಯುದ್ಧಕ್ಕೆ ಸಿದ್ಧನಾಗು. ಎಲ್ಲವೋ ಬಡರಾಮ. ಬಿಡುತ್ತ ಸಹಿಸಿಕೋ ಈ ಮೃತಶರದ ವೇಗವನ್ನು. ರಾಮಚಂದ್ರ, ನಮ್ಮಣ್ಣನ ಎದೆಯಲ್ಲಿ ಅಮೃತ ಕಳಸವಿರುವುದು, ಅದಕ್ಕೆ ಗುರಿಯಟ್ಟು ಹೊಡೆಯಿರಿ. ಎಲ್ಲವೋ ವಿಭೀಷಣ ಭಾತೃದ್ರೋಹಿ, ಈ ನನ್ನ ಜೀವದ ನೆಲೆಯನ್ನು ತಿಳಿಸಿರುವೆಯ. ಒಂದು ಹೇಟಿಗೆ ನಿನ್ನ ತಲೆಯನ್ನು ಚೆಂಡಾಡಿ ಬಿಡುವೆನು, ಎಚ್ಚರವಿರಲೇ. ನಿನ್ನಿಷ್ಟ ದೇವರನ್ನು ನೆನೆಸಿಕೋ, ಸಿದ್ಧನಾಗು ಯುದ್ಧಕ್ಕೆ. ಪರಮಾತ್ಮ ನನಗೆ ಮೋಕ್ಷವನ್ನು ಕರುಣಿಸು ಪರಮಾತ್ಮ. ವೀರ ಸ್ವರ್ಗವನ್ನೇ ಪಡೆವೀರ. ಹಾ ದೇವ. ವಿಭೀಷಣ, ಪ್ರಭು ರಾಮಚಂದ್ರ, ನಿನ್ನ ಅಣ್ಣನಾದ ರಾವಣನಿಗೆ ಉತ್ತರ ಕ್ರಿಯೆಗಳನ್ನು ಮಾಡಿ ಮುಗಿಸಿ ನೀನು ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಹಾಗೇ ಆಗಲಿ ಸ್ವಾಮಿ. ರಾಮ ಜಯ ತೋಮೆ ರಾಮ ಗೋದಾಮ ಅಮರ ವಿರೋಧ ಪಾಲ ಅಮಿತ ಪಾಲ ರಾಮ ಜಯ ತೋಮೆ ರಾಮ ಗೋದಾಮ ರಾಮ 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 ಭೀಮ ರವಿ ಕುಲ ಕಾಮ ರಾಜರ ರಾಮ ಪರಮ ಪುರಚನ ಪಾವನ ರಾಮ ಜಯ ರಾಮ ರಾಮ ವಿರುದ್ಧ ಬಲ ಅಮಿತ ಬಲ ರಾಮ ಜಯ ರಾಮ ಸೋದಾಮ.
ಏನೇ ಬರಲಿ